ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಶತಕ ಹಲವು ದಾಖಲೆಗಳು. ಡೆಲ್ಲಿ ವಿರುದ್ಧ ಧೂಳೆಬ್ಬಿಸಿದ ಯಂಗ್ ಸ್ಟಾರ್ ಅಭಿಷೇಕ್ ಶರ್ಮಾ. ಹೇಗಿತ್ತು ಅಭಿಷೇಕ್ ಶರ್ಮಾ ಅವರ ವೈಭವದ ಆಟ ಮತ್ತು ಹೇಗಿತ್ತು ಅವರ ಶತಕ ಮತ್ತು ಯಾವೆಲ್ಲ ದಾಖಲೆಗಳು ಈಗ ರಚನೆ ಆಗಿವೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಸ್ಫೋಟಕ ಬ್ಯಾಟರ್ ಮತ್ತು ಓಪನರ್ ದಿಗ್ಗಜ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಅವರು ಕೇವಲ 47 ಬಾಲ್ಗಳಲ್ಲಿ ಶತಕ ಆದರೆ ಬಾರಿಸಿದರು. ಕೊನೆಯವರೆಗೂ ಅಬ್ಬರಿಸಿದ ಅವರು 135 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಇನ್ನು ಡೆಲ್ಲಿ ವಿರುದ್ಧ 10 ಸಿಕ್ಸರ್ಗಳು ಮತ್ತು 10 4 ಬಾರಿಸಿದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಅದ್ಭುತ ಇನ್ನಿಂಗ್ಸ್ ಮೂಲಕ ಹಲವಾರು ದಾಖಲೆಗಳನ್ನಾದ್ರೆ ಸೃಷ್ಟಿ ಮಾಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಬಿರುಸಿನ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಅಜೇಯ 135 ರನ್ ಗಳಿಸಿ ಇದು ಐಪಿಎಲ್ ಅಲ್ಲಿ 5ನೇ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಆದ್ರೆ ಆಗಿದೆ. ಇನ್ನು ಆದಾಗ್ಯೂ ಐಪಿಎಲ್ ಅಲ್ಲಿ 3ನೇ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಕೂಡ ಗಳಿಸಿದರು ಅಭಿಷೇಕ್ ಶರ್ಮಾ. ಇನ್ನು ಐಪಿಎಲ್ ಅಲ್ಲಿ 2025ರಲ್ಲಿ ಪಂಜಾಬ್ ವಿರುದ್ಧ ಅಭಿಷೇಕ್ ಶರ್ಮಾ 141 ರನ್ ಆದ್ರೆ ಕಲೆ ಹಾಕಿದ್ದರು. ಇನ್ನು ಅಭಿಷೇಕ್ ಶರ್ಮಾ ಈಗ T20 ಕ್ರಿಕೆಟ್ ನಲ್ಲಿ 9 ಶತಕಗಳನ್ನಾದ್ರೆ ಬಾರಿಸಿದ್ದಾರೆ. ಅವರು T20 ಕ್ರಿಕೆಟ್ ನಲ್ಲಿ ಜಂಟಿಯಾಗಿ ಅತ್ಯಧಿಕ ಶತಕಗಳನ್ನು ಗಳಿಸಿದ ಭಾರತೀಯ ಆಟಗಾರರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ T20 ಕ್ರಿಕೆಟ್ ನಲ್ಲಿ 9 ಶತಕಗಳನ್ನಾದ್ರೆ ಗಳಿಸಿದ್ದಾರೆ. ಇನ್ನೊಂದೇನಂತಂದ್ರೆ ಅಭಿಷೇಕ್ ಶರ್ಮಾ ಈಗ T20 ಮಾದರಿಯಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ 4ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಅಭಿಷೇಕ್ ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ಅರಿಲಿ ರೋಸಾ ಮತ್ತು ಕ್ವಿಂಟನ್ ಡಿಕಾಕ್ ಮತ್ತು ಫರ್ಹಾನ್ ಕೂಡ T20 ಕ್ರಿಕೆಟ್ ನಲ್ಲಿ 9 ಶತಕಗಳನ್ನಾದ್ರೆ ಗಳಿಸಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ T20 ಕ್ರಿಕೆಟ್ ನಲ್ಲಿ 9 ಶತಕಗಳನ್ನು ಗಳಿಸಿದ 3ನೇ ಅತ್ಯಂತ ವೇಗದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರ ಕೂಡ ಆದರು. ಅವರು 184 ಇನ್ನಿಂಗ್ಸ್ ಗಳಲ್ಲಿ ಈ ಸಾಧನೆ ಆದ್ರೆ ಮಾಡಿದ್ದಾರೆ. ಅವರ ನಂತರ ಕ್ರಿಸ್ ಗೇಲ್ ಮತ್ತು ಫರ್ಹಾನ್ ಅವರು ಈ ಪಟ್ಟಿಯಲ್ಲಿ ಆದ್ರೆ ಇದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರ ಈ ಶತಕದ ಆಟದಿಂದ ಹಲವು ದಾಖಲೆಗಳೇ ರಚನೆ ಆದವು. ಹೌದು ಸ್ನೇಹಿತರೆ, ಇನ್ನು 9 ಸಿಕ್ಸರ್ 7 ಬೌಂಡರಿ ಮತ್ತು ಡೆಲ್ಲಿ ಬೌಲರ್ ಗಳಿಗೆ ಸುಸ್ತು ಅಭಿಷೇಕ್ ಶರ್ಮಾ ಸ್ಫೋಟಕ ಶತಕ. ಹೇಗಿತ್ತು ಶತಕದ ಆಟ ಅಂತ ನೋಡೋದಾಯ್ತು ಅಂತಂದ್ರೆ ಅಭಿಷೇಕ್ ಶರ್ಮಾ 2 ಎಸೆತಗಳಲ್ಲಿ ಸತತ 2 ಸಿಕ್ಸರ್ ಗಳನ್ನು ಬಾರಿಸುವ ಮೂಲಕ ತಮ್ಮ 2ನೇ ಐಪಿಎಲ್ ಶತಕವನ್ನಾದ್ರೆ ತಲುಪಿದ್ದರು. ಇದರೊಂದಿಗೆ ಅವರು ಈ ಆವೃತ್ತಿಯಲ್ಲಿ 300ಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲನೇ ಬ್ಯಾಟರ್ ಕೂಡ ಆದರು. ಅವರು ಪ್ರಮುಖ ದಾಖಲೆಯನ್ನು ವಿರಾಟ್ ಕೊಹ್ಲಿಯನ್ನು ಸರಗಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತು ಅಭಿಷೇಕ್ ಶರ್ಮಾ ಈಗ T20 ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಶತಕಗಳ ಗಳಿಸಿದ ದಾಖಲೆಯನ್ನಾದ್ರೆ ಹಂಚಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಅಭಿಷೇಕ್ ಶರ್ಮಾ ತಲಾ 9 ಶತಕಗಳಾದ್ರೆ ಬಾರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಕೇವಲ 47 ಬಾಲ್ಗಳಲ್ಲಿ ಅಜೇಯ ಶತಕ. ಇನ್ನು ಸಾಮಾನ್ಯವಾಗಿ ಮಿಂಚಿನ ವೇಗದಲ್ಲಿ ಆಡುವ ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ 25 ಬಾಲ್ಗಳಲ್ಲಿ ಅರ್ಧ ಶತಕ ಆದ್ರೆ ಪೂರ್ಣಗೊಳಿಸಿದರು. ಇದಾದ ನಂತರ ಅಭಿಷೇಕ್ ಶರ್ಮಾ ಅವರ ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ ಅನ್ನು ಮುಂದುವರಿಸಿ ಕೇವಲ 47 ಬಾಲ್ಗಳಲ್ಲಿ ತಮ್ಮ 2ನೇ ಶತಕ ಮತ್ತು ಐಪಿಎಲ್ ಶತಕವನ್ನಾದ್ರೆ ಗಳಿಸಿದರು. ಇನ್ನು ದೈತ್ಯರ ಕ್ಲಬ್ಗೆ ಸೇರಿದ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 59 ರನ್ ಗಳಿಸುವ ಮೂಲಕ ಸನ್ ರೈಸರ್ಸ್ ಹೈದರಾಬಾದ್ ಪರ 2000 ರನ್ ಮೈಲುಗಲ್ಲು ದಾಟಿದರು. ಇನ್ನು ಈ ಸಾಧನೆ ಮಾಡಿದ 4ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾದರು ಅಭಿಷೇಕ್ ಶರ್ಮಾ. ಇದಕ್ಕೂ ಮೊದಲು ಡೇವಿಡ್ ವಾರ್ನರ್, ಶಿಖರ್ ಧವನ್ ಮತ್ತು ಕೇನ್ ವಿಲಿಯಮ್ಸನ್ ಅವರಂತ ಶ್ರೇಷ್ಠ ಆಟಗಾರರು ಮಾತ್ರ ಈ ಮೈಲುಗಲ್ಲಾದ್ರೆ ಸಾಧಿಸಿದ್ದರು. ಕುತೂಹಲಕಾರಿ ಅಂದರೆ ಶಿಖರ್ ಧವನ್ ನಂತರ ಈ ಸಾಧನೆ ಮಾಡಿದ 2ನೇ ಭಾರತೀಯ ಆಟಗಾರ ಅಭಿಷೇಕ್ ಶರ್ಮಾ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.